ಏನ್ರಿ ಹಲೋ ಏನ್ ಡುಮಿ ಏನ್ ಅವಾಗಿಂದ ಇಷ್ಟ ಸತಿ ಫೋನ್ ಮಾಡ್ತಿದ್ಯಾ? ಅಲ್ಲ 3 ದಿನದಿಂದ ಕಾಲ್ ರಿಸೀವ್ ಮಾಡುವಲ್ಲಿ ವಾಪಸ್ ಕಾಲು ಮಾಡುವಲ್ಲಿ ಯಾಕೆ ಏನ್ ಅಷ್ಟು ಬಿಸಿ ಅದೇನ? ಹಂಗೇನಿಲ್ಲ, ಒಂದ್ ಗೇಮ್ ಆಡ್ತಿದ್ದೆ, ಅದಕ್ಕೇನು 3 ದಿನದಿಂದ ಬಿಸಿ ಇದ್ದೆ ನೋಡು, ರಿಸೀವ್ ಮಾಡಕ್ಕಾಗಿಲ್ಲ. ಅಂತದಿಂತ ಗೇಮ್ ಆಡಕತ್ತೀನಿ 3 ದಿನದಿಂದ. ಅದೇ ಡುಮಿ, ನಾನು ಒಂದು ಗೇಮ್ ನೋಡಿದೀನಿ, ಆನ್ಲೈನ್ ಗೇಮಿಂಗು. ಅದ್ರಲ್ಲಿ ನೀನು 10 ಲಕ್ಷ ಹಾಕಿದ್ರೆ 30 ಲಕ್ಷ ಬರುತ್ತಂತೆ. ನೆನೆ ನಂಗೆ 50,000 ಹಾಕಿದ್ದೀನಿ, ಅದು ಹೋಗೈತೆ. ಬಟ್ ನನಗೆ ಇನ್ನು 50,000 ಹಾಕಿದ್ರೆ 3 ಲಕ್ಷ ಬರುತ್ತೆ ಅಂತ ತೋರಿಸ್ತಿದೆ. ಸೊ ಅದಕ್ಕೋಸ್ಕರ 10 ಲಕ್ಷಕ್ಕೆ ಲೋನ್ ಅಪ್ಲೈ ಮಾಡಿದ್ದೀನಿ. ಅದು ಬಂದ ತಕ್ಷಣನೇ 10 30 ಲಕ್ಷ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ನಂಬರ್ ಎಲ್ಲ ಸೆಟ್ ಮಾಡಿದ್ದೀನಿ. ಅದಕ್ಕೆ ಮೊನ್ನೆಯಿಂದ ಫುಲ್ ಬಿಸಿ ಇದ್ದೆ ನೋಡು, ಅದನ್ನೇ ಆಡ್ತಿದ್ದೆ. ಪಕ್ಕ ಈ ಸತಿ 30 ಲಕ್ಷ ನೋಡಿತೀನಿ, 50,000 ಹೋಗೈತ್ಲೇ, ಅದಕ್ಕೆ 3 ಲಕ್ಷ ನೋಡಿತೀನಿ. ನೋಡ್ತಿರು. ಏ ಏನ್ ಮಾತಾಡಕತ್ತೀನಿ? ಮೊನ್ನೆರ ಲೋಕಸಭೆ ಒಳಗೊಂದ ಬಿಲ್ ಪಾಸ್ ಆಗೈತಿ, ಗೊತ್ತೈತಿಲ್ಲ ನಿನಗ ಅದ್ರ ಬಗ್ಗೆ? ಇಂಥವೆಲ್ಲ ಗೇಮಿಂಗ್ ಏನ್ ಆ್ಯಪ್ಗಳು ಅದಾವಲ್ಲ, ಇವು ಡ್ರೀಮ್ ಲೆವೆನ್ ಅವ ಇವ ಅವೆಲ್ಲ ಬ್ಯಾನ್ ಆಗೋದವ. ಮತ್ತ ಇಂಥವ್ ಯಾರ ಪ್ರಮೋಟ್ ಮಾಡ್ತಾರಲ್ಲ, ಸೆಲೆಬ್ರಿಟಿಗಳಾಗಿರ್ಲಿ ಸೋಷಿಯಲ್ ಮೀಡಿಯಾ ಒಳಗ, ಅಂತವ್ರಿಗೆಲ್ಲ 1 ಕೋಟಿ ಫೈನ್, 2 ವರ್ಷ ಜೈಲ್ ಆಗುದೈತಿ. ಇನ್ನವ್ರು ಏನಾರ ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಪ್ರಮೋಷನ್ ಅದು ಮಾಡಿರಂದ್ರ 5 ವರ್ಷ ಜೈಲ, 2 ಕೋಟಿ ಫೈನ್ ಮಾಡವ್ರ ಅದಾರ. ಸೊ ಇದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೊಕ್ಕ ಲಾಸ್ ಆಕೈತಿ. ಅಷ್ಟಾದ್ರೂ ಜನರ ಜೀವನ ಸಲುವಾಗಿ ಸರ್ಕಾರ ಇಂಥ ಮಹತ್ವದ ಒಂದ ಹೆಜ್ಜೆ ಇಡ್ಲಿಕ್ಕತ್ತದ. ಸೊ ಅದನ್ನ ರೆಸ್ಪೆಕ್ಟ್ ಮಾಡ, ಜೀವನ ಹಾಳು ಮಾಡ್ಕೋಬೇಡ. ಅದ್ರಾಗ ನೀ ಶಾಣೆ ಸಾಲ ಮಾಡಿ ಕಾಸ ಇಂಥ ಗೇಮಿಂಗ ಬೆಟ್ಟಿಂಗ ಆ್ಯಪ್ ಒಳಗೆಲ್ಲ ಹಾಕಾಕತಿ. ಹುಚ್ಚದಿ ಏನ ನೀ? ತಿಳಿತೋ ಇಲ್ಲ ನಾ ಹೇಳಿದ್ದ? ಏನ್ ಸುಮ್ಮ ಹೂ ಅನ್ಲಿಕತ್ತೀವ? ಗೊತ್ತಾಯ್ತು. ಅಲ್ಲ 3 ದಿನದಿಂದ ಏನೋ ಮಾಡಾಕತ್ತಾನೇನೋ ಅಂತ ನಾ ಅನ್ಕೊಂಡ್ರ, ಇವ ಸಾಲ ಮಾಡಿ ತಗೊಂಬಂದ ಕಾಸ ಆನ್ಲೈನ್ ಗೇಮಿಂಗ್ ಆಡ್ಲಿಕತ್ತಾನಂತ. ಎಷ್ಟು ಶಾಣೆ ಇರಬಾರ್ದಿವ. ಎಷ್ಟು ಮಂದಿ ಇಂಥದ್ರೊಳಗ ಜೀವನ ಹಾಳು ಮಾಡ್ಕೊಳಿಕತ್ತಾರೋ ಏನ್ ಕತಿನೋ.